ಸರ್ ಬೆಂಗಳೂರು ಸಿಟಿ ಮಧ್ಯದಲ್ಲಿರೋ ಸೈಟ್ಗಳು ಸರ್ ಬರೀ 83 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ. ಒಂದು ವರ್ಷ ಆದರೆ ಇನ್ನೊಂದು ಕೋಟಿ ದಾಟುತ್ತೆ ಸರ್. ಸೈಟ್ ಕೊಡ್ತೀನಿ ಅಂತ ಎಲ್ಲೋ 40-50 ಕಿಲೋಮೀಟರ್ ದೂರದಲ್ಲಿ ತೋರಿಸ್ತಾ ಇಲ್ಲ ಸರ್. BBMP ಲಿಮಿಟ್ಸಲ್ಲಿರೋ ಯಲಾಂಗದಲ್ಲಿ ಕೊಡ್ತಿರೋದು ಸರ್. ಡಾಕ್ಯುಮೆಂಟ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸರ್. BBMP DC ಕನ್ವರ್ಷನ್ ಆಗಿದೆ, ಪಕ್ಕಾ ಡಾಕ್ಯುಮೆಂಟ್ ಇದೆ ಸರ್. ಕಾಲ್ ಮಾಡಿ, ಬೇಕಿದ್ರೆ ಲೊಕೇಶನ್ ಕಳಿಸ್ತೀನಿ. ಸಿಟಿ ಸೆಂಟ್ರಲ್ ನಮ್ಮ ಸೈಟ್ಗಳಿದ್ರೆ ಮಾತ್ರ ತೊಗೊಳೋದಕ್ಕೆ ಬನ್ನಿ ಸರ್. ಎಂಥ ಒಳ್ಳೆ ಲೊಕೇಶನಲ್ಲಿ ಸೈಟ್ಗಳು ಕೊಡ್ತಾ ಇದೀವಿ ಗೊತ್ತಾ ಸರ್. ಈ ಕಡೆ ಹೋದರೆ ಮಾಲ್ ಆಫ್ ಏಷ್ಯಾ, ಈ ಕಡೆ ಹೋದರೆ ಭಾರತೀಯ ಮಾಲು, ಈ ಕಡೆ ಹೋದರೆ ಮಾನ್ಯತಾ ಟೆಕ್ ಪಾರ್ಕು, ಈ ಕಡೆ ಹೋದರೆ ನಿಮಗೆ ಜಕ್ಕೂರ್ GKVK ತುಂಬ ಹತ್ತಿರದಲ್ಲಿದೆ ಸರ್. ಅದ್ರ ಮಧ್ಯದಲ್ಲಿರುವಂಥ ಲೇಔಟು ನಮ್ಮದು ಸರ್. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ರಂಜಿತ್ ಕುಮಾರ್ ಅಂತ. ನಾನು ಬಂದು ಮಿಲನ್ ಪ್ರಾಪರ್ಟೀಸ್ ಪ್ರೊಪ್ರೈಟರ್. ನಾನು ಆ್ಯಕ್ಚುಲಿ ನಾನಿವತ್ತು ನಿಮಗೆ ಹೊಸ ಒಂದು ಲೇಔಟ್ ಪರಿಚಯ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಾಜೆಕ್ಟ್ ಹೆಸರು ಬಂದು ಮೇಘನಾ ಎನ್ಕ್ಲೇವ್. ಸೊ ಈ ಪ್ರಾಜೆಕ್ಟ್ ಬಂದು ಎಂಥ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇದೆ ಅಂತಂದರೆ, ಸುತ್ತಮುತ್ತ ನೀವು ನೋಡೋದಾದರೆ ಒಂದು ನಮ್ಮ ಲೇಔಟ್ ಅಟ್ಯಾಚ್ ಒಂದು ಸ್ಕೂಲ್ ಇದೆ, ಪ್ಲಸ್ ಫುಲ್ ರೆಸಿಡೆನ್ಷಿಯಲ್ ಏರಿಯಾ ಇದು. ಆಮೇಲೆ ಮತ್ತೆ ನೋಡೋದಾದರೆ ಆಲ್ರೆಡಿ ಡೆವಲಪ್ಡ್ ಏರಿಯಾದಲ್ಲಿ ನಮ್ಮ ಲೇಔಟ್ ಇರೋದು. ಸೊ ಇದು ಬಂದು ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದು DC ಕನ್ವರ್ಷನ್ ಆಗಿದೆ. ಲ್ಯಾಂಡ್ ಎ ಖಾತಾ, ಇಂಡಿವಿಜುವಲ್ ಸೈಟ್ ಬಂದು B ಖಾತಾ ಬರುತ್ತೆ. ಮತ್ತು ಇದು ಬೆಟರ್ಮೆಂಟ್ ಚಾರ್ಜಸ್ ಕೂಡ ಕಟ್ಟಿದಾಗಿದೆ ಇದು. ಸೊ ಯಾವುದೇ ಒಂದು ತೊಂದರೆ ಏನೂ ಇಲ್ಲ ನಿಮಗೆ. ಡಾಕ್ಯುಮೆಂಟೇಷನ್ ತುಂಬ ಜೆನ್ಯೂನ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಇದು. ಪ್ಲಸ್ ಇದು ಬಂದು ಪ್ರಾಜೆಕ್ಟ್ ಇರೋದು ಬಂದು ಕೋಗಿಲು ಅಗ್ರಹಾರ ಮೇನ್ ರೋಡಲ್ಲಿ, ಕೋಗಿಲು ಮತ್ತು ಯಲಹಂಕಗೆ ತುಂಬ ಸಮೀಪದಲ್ಲಿರುವಂತಹ ಲೇಔಟು ಮೇಘನಾ ಎನ್ಕ್ಲೇವ್. ನಮ್ಮ ಪ್ರಾಜೆಕ್ಟ್ ಎಂಥ ಒಂದು ಒಳ್ಳೆ ಜಾಗದಲ್ಲಿದೆ ಅಂತ ಅಂದರೆ ಸರ್, ನೋಡ್ತಿರ್ಬೋದು ಸ್ಕ್ರೀನಲ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ಕೂಲ್ ಇದೆ. ನಮ್ಮ ಲೇಔಟ್ ಅಟ್ಯಾಚೇ ಒಂದು ಸ್ಕೂಲ್ ಇದೆ ಸರ್. ಮತ್ತು ಸುತ್ತಮುತ್ತ ಬಂದು ಒಳ್ಳೆ ಅಪಾರ್ಟ್ಮೆಂಟ್ಸೇ ಆಗಲಿ, ಪ್ಲಸ್ PGಸೇ ಆಗಲಿ, ಪ್ಲಸ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸೇ ಆಗಲಿ. ನಮ್ಮ ಲೇಔಟಿಂದ ಜಸ್ಟ್ ಒಂದು 3 ಕಿಲೋಮೀಟರ್ ರೇಡಿಯಸ್ಸಲ್ಲಿ 3 ಯೂನಿವರ್ಸಿಟಿಗಳು ಸಿಗುತ್ತೆ, ಮತ್ತು 2 ಇಂಡಿಪೆಂಡೆಂಟ್ PU ಕಾಲೇಜಸ್ ಸಿಗುತ್ತೆ. ಸುಮಾರು 10ಕ್ಕಿಂತ ಹೆಚ್ಚು ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರುತ್ತೆ. ಪ್ಲಸ್ ಗ್ರಾಸರೀಸ್ಗೆ ಆಗಲಿ, ಪ್ಲಸ್ ನಿಮಗೆ ಯಾವುದೇ ಒಂದು ತೊಂದರೆ ಇರಲ್ಲ. ಎಲ್ಲ ಒಂದು ವಾಕೇಬಲ್ ಡಿಸ್ಟೆನ್ಸಲ್ಲಿ ನಿಮ್ಗೊಂದು ಸಿಗೋವಂಥ ಜಾಗದಲ್ಲಿ ನಾವಿದ್ದೀವಿ ಸರ್ ಇಲ್ಲಿ. ಸೊ ಈ ಲೇಔಟಲ್ಲಿ ಪ್ಲಸ್ ಇಲ್ಲಿಂದ ಜಸ್ಟ್ ಒಂದು ಮೆಟ್ರೋ ಸ್ಟೇಷನ್ ಸರ್. ನಾವು ಕನೆಕ್ಟಿವಿಟಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಕನೆಕ್ಟಿವಿಟಿ ಬಂದು ಇಲ್ಲಿಂದ ಜಸ್ಟ್ ಒಂದು 1.8 ಕಿಲೋಮೀಟರ್ಸಲ್ಲಿ ನಮಗೆ ಕೋಗಿಲು ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಅದು ಬಂದು ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಇದೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಏರ್ಪೋರ್ಟ್ ಜಸ್ಟ್ ಇಲ್ಲಿಂದ ಒಂದು 30 ಮಿನಿಟ್ಸ್ ಜರ್ನಿ ಅಷ್ಟೇ ಸರ್. ಪ್ಲಸ್ ಇಲ್ಲಿಗೆ ಸಮೀಪವಾದಂಥ ಒಂದು ರೈಲ್ವೆ ಸ್ಟೇಷನ್ ಅಂತ ಅಂದರೆ ನಮ್ಮ ಯಲಹಂಕ ರೈಲ್ವೆ ಸ್ಟೇಷನ್. ಅದು ಅಷ್ಟೇ ನಾವು 20 ಮಿನಿಟ್ಸ್ ಜರ್ನಿಯಲ್ಲಿ ಇರ್ತೀವಿ ನಾವಲ್ಲಿ. ಸೊ ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಇದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ಬೋದು ಸರ್. ಪ್ಲಸ್ ಇವಾಗ ಲೇಔಟ್ ಅಮ್ಯುನಿಟಿ ವೈಸ್ ಬಂದರೆ ಪ್ರತಿಯೊಂದು ಅಮ್ಯುನಿಟೀಸು ಅಷ್ಟೇ ಎಲ್ಲ ಕೊಟ್ಟಿದ್ದೀವಿ ಸರ್. ಯಾವುದೋ ಒಂದು ಪೆಂಡಿಂಗ್ ಅನ್ನೋದಿಲ್ಲ. ಸೊ ಡ್ರೈನೇಜೇ ಆಗಲಿ, ಸೀವೇಜೇ ಆಗಲಿ, ವಾಟರ್ ಕನೆಕ್ಷನ್ ಆಗಲಿ, ಮತ್ತು CC ರೋಡ್ಸ್ ನೋಡ್ಬೋದು. ಆಮೇಲೆ ಪ್ಲಸ್ ಇನ್ನೊಂದೇನು ಅಂತಂದರೆ ಎಲೆಕ್ಟ್ರಿಸಿಟಿನೂ ಅಷ್ಟೇ ಅಳವಡಿಸಿದ್ದೀವಿ. ಪ್ರತಿಯೊಂದು ಅಮ್ಯುನಿಟೀಸು ಅಳವಡಿಕೆ ಆಗಿದೆ ಸರ್ ಆಲ್ರೆಡಿ. ಪ್ಲಸ್ ಏನು ಅಂತಂದರೆ ಈ ಪ್ರಾಜೆಕ್ಟ್ ಬಂದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ, ಮತ್ತು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಎನಿ ಟೈಮ್ ಬಂದು ನೀವು ಕನ್ಸ್ಟ್ರಕ್ಷನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ರಿಜಿಸ್ಟ್ರೇಷನ್ ಆದಮೇಲೆ. ಪ್ಲಸ್ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಇನ್ನೊಂದೇನು ಅಂತಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೂ ಅಷ್ಟೇ ಒಳ್ಳೆ ಅಪ್ರಿಸಿಯೇಷನ್ ಸಿಗೋವಂಥ ಒಂದು ಜಾಗದಲ್ಲಿ ನಾವಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮೇನ್ ಬಂದು ಬೆಂಗಳೂರಲ್ಲಿ ಜನರು ಡಾಕ್ಯುಮೆಂಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದರೆ ₹1 2 ಎಲ್ಲ ವ್ಯವಹಾರ ಇದು. ತುಂಬ ಅಂತಂದರೆ ಅಕಸ್ಮಾತ್ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದ್ರೂ ತುಂಬಾ ಲಾಸ್ ಆಗುವಂಥ ಒಂದು ವಿಚಾರದಲ್ಲಿ ಡಾಕ್ಯುಮೆಂಟೇಷನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಏನು ಅಂತ ಹೇಳೋದಾದರೆ ನಾನು, ಸೊ ಇದು ಬಂದು DC ಮಾರ್ಪಾಡಾಗಿದೆ. DC ಕನ್ವರ್ಷನ್ ಆಗಿ ಲ್ಯಾಂಡ್ ಬಂದು ಎ ಖಾತಾ ಬರುತ್ತೆ ಸರ್. ಸೊ ಬೆಟರ್ಮೆಂಟ್ ಚಾರ್ಜಸ್ಸು ಕಟ್ಟಾಗಿದೆ. ಸೊ ಇಂಡಿವಿಜುವಲ್ ಸೈಟ್ ಬಂದು B ಖಾತಾ ಬರುತ್ತೆ ನಿಮಗೆ. ಪ್ಲಸ್ ಏನು ಅಂತಂದರೆ ಇದು ಯಾವುದೋ ಒಂದು ಬೆಂಗಳೂರಿಂದ ಎಷ್ಟೋ ದೂರದಲ್ಲಿಲ್ಲ ಸರ್ ಲೇಔಟ್ ಇದು. ಸೊ ಇದು ಬೆಂಗಳೂರು ಲಿಮಿಟ್ಸು, BBMP ಲಿಮಿಟ್ಸ್ ಒಳಗಡೆ ಇರುವಂತಹ ಲೇಔಟು. ಸೊ ಸುತ್ತಮುತ್ತ ನೋಡೋದಾದರೆ ನೀವು ಒಳ್ಳೆ ರೆಸಿಡೆನ್ಷಿಯಲ್ ಹೌಸಸ್ ಡೆವಲಪ್ಮೆಂಟ್ ಆಗಿದೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಈ ನಮ್ಮ ಲೇಔಟಲ್ಲೇ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಇವಾಗ ಸದ್ಯಕ್ಕೆ. ಸೊ ಆದ್ದರಿಂದ ನನ್ನೊಂದು ಅನಿಸಿಕೆ ಏನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಬಂದು ಬುಕ್ಕಿಂಗ್ ಮಾಡಿದ ನಂತರ ನೀವು ಒಂದ್ಸರಿ ನಿಮ್ಮ ಲಾಯರ್ ಹತ್ರ ತೋರಿಸಿದ ನಂತರ ನೀವು ಅಕಸ್ಮಾತ್ ನಿಮ್ಮ ಲಾಯರ್ ಏನಾದರೂ ಜೆನ್ಯೂನ್ ಆಗಿ ಓಕೆ ನೀವು ತೊಗೊಳ್ಳಿ ಅಂತಂದರೆ ಮುಂದೆ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮೇನ್ ಪಾಯಿಂಟ್ ಬಂದು ಪ್ರೈಸಿಂಗ್ ವಿಚಾರ ಸರ್. ಸೊ ಪ್ರೈಸಿಂಗ್ ವಿಚಾರ ಹೇಳೋದಕ್ಕಿಂತ ಮುಂಚೆ ಸೊ ನಾನು ಪ್ರಾಪರ್ಟಿ ಲೊಕ್ಯಾಲಿಟಿ ಹೇಳ್ತೀನಿ, ಲೊಕೇಶನ್ ಹೇಳ್ತೀನಿ, ಎಂಥ ಒಂದು ಜಾಗದಲ್ಲಿ ಇದ್ದೀವಿ ಅಂತ ಅಂದರೆ. ಸೊ ಅದ್ರ ತಕ್ಕನಂಗೆ ಪ್ರೈಸಿಂಗ್ ಕೂಡ ಇರುತ್ತೆ ಸರ್. ಕಾಸಿಗೆ ತಕ್ಕಂಗೆ ಗಜ್ಜಾಯ ಅಂತಾರಲ್ಲ ಸರ್, ಆ ಒಂದು ಕಾನ್ಸೆಪ್ಟ್ ಅಷ್ಟೇ, ಬೇರೆ ಏನಿಲ್ಲ. ಸೊ ಇದು ಬಂದು ನಾವು ಯಲಹಂಕಕ್ಕೆ ತುಂಬ ಹತ್ತಿರದಲ್ಲಿರುವಂತಹ ಲೇಔಟ್ ಸರ್. ಇದು ಯಲಹಂಕಕ್ಕೆ ಹೋಗಿಲಿಕ್ಕೆ ತುಂಬ ಹತ್ತಿರದಲ್ಲಿರುವಂತಹ ಲೇಔಟ್ ಇದು. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ ಅಷ್ಟೇ ನೀಟ್ ಆ್ಯಂಡ್ ಕ್ಲಿಯರ್ ಆಗಿರೋ ಡಾಕ್ಯುಮೆಂಟೇಷನ್ ಇರುತ್ತೆ. ಪ್ಲಸ್ ನಾವೆಲ್ಲೋ ಇಲ್ಲಿಂದ ಒಂದು ಬೆಂಗಳೂರಿಂದ ಒಂದು 35 ಕಿಲೋಮೀಟರ್ 40 ಕಿಲೋಮೀಟರ್ ದೂರದಲ್ಲಿ ಮಾಡಿರೋಂತಹ ಲೇಔಟ್ ಅಲ್ಲ ಇದು. ಸೊ ಈ ಒಂದು ಲೇಔಟ್ ಪ್ರೈಸಿಂಗ್ ಬಂದು ₹6,900 ಪರ್ ಸ್ಕ್ವೇರ್ ಫೀಟ್ ನಾವು ಮಾರ್ತಾ ಇರೋದು ಸರ್. ಇಲ್ಲಿ ಒಂದು 12 ರಿಂದ 13 ಸೈಟ್ಗಳು ಸಿಗ್ತವೆ. ವೆರಿ ಲೆಸ್ ಸರ್. ಟೋಟಲ್ ನಂಬರ್ ಆಫ್ ಸೈಟ್ಸ್ ಬಂದು 35 ರಿಂದ 36 ಸೈಟ್ಗಳಿತ್ತು. ಬಟ್ ಇವಾಗ ಜಸ್ಟ್ ಅವೈಲೇಬಲ್ ಇರೋದು 12 ರಿಂದ 13 ಸೈಟ್ಗಳಷ್ಟೇ. ಸೊ ಆದಷ್ಟು ಬೇಗ ಬಂದು ವೀಕ್ಷಕರಿಗೆ ಇಂಟ್ರೆಸ್ಟೆಡ್ ಇದ್ದಲ್ಲಿ ಯಾರು ಈ ಒಂದು ಸುತ್ತಮುತ್ತದಲ್ಲಿ ನೋಡ್ತಾ ಇದ್ದಾರೋ, ಯಲಹಂಕ ಸುತ್ತಮುತ್ತದಲ್ಲಿ ನೋಡ್ತಾ ಇದ್ದಾರೋ, ಇದೊಂದು ಬೆಸ್ಟ್ ಪ್ರಾಜೆಕ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಬನ್ನಿ. ನೀವು ಒಂದ್ಸರಿ ಸೈಟ್ ವಿಸಿಟ್ ಮಾಡಿದ ನಂತರ ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸರ್. ಪಾಯಿಂಟ್ ಬಂದು ಬುಕ್ಕಿಂಗ್ ಪ್ರಾಸೆಸ್ ಬಗ್ಗೆ ಸರ್. ಬುಕ್ಕಿಂಗ್ ಪ್ರಾಸೆಸ್ ಏನಿಲ್ಲ, ತುಂಬ ಸಿಂಪಲ್ಲು. ಕೆಳಗಡೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮಗೆ. ಸೊ ಆ ನಂಬರ್ಸ್ಗೆ ಫೋನ್ ಮಾಡಿದರೆ ನಮ್ಮ ಟೆಲಿಕಾಲರ್ಸ್ ಫೋನ್ ಪಿಕ್ ಮಾಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅವ್ರು ಕ್ಲಿಯರ್ ಮಾಡ್ತಾರೆ ನಿಮಗೆ. ಪ್ಲಸ್ ಲೊಕೇಶನ್ನು
ಡೀಟೇಲ್ಸು ಪ್ರತಿಯೊಂದು ಅವ್ರ ಹತ್ರ ನೀವು ತೊಗೋಬೋದು. ಒಂದು ಸರಿ ಸೈಟ್ ವಿಸಿಟ್ ಮಾಡಿದ ನಂತರ ನಿಮ್ಗೆ ಯಾವುದಾದ್ರೂ ಒಂದು ಸೈಟ್ ಇಷ್ಟ ಆದಲ್ಲಿ ಒಂದು 5,000 ರೂಪಾಯಿ ಅಂತ ಒಂದು ಟೋಕನ್ ಮಾಡಿ, ನೀವು 5,000 ರೂಪಾಯಿ ಅಂತ ಟೋಕನ್ ಮಾಡಿ ಆಮೇಲೆ ಒಂದು ಸೆಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. 7 to 10 days ನಾವು ನಿಮಗೆ ಲೀಗಲ್ ವೆರಿಫಿಕೇಷನ್ಗೆ ಅಂತ ಟೈಮ್ ಕೊಡ್ತೀವಿ. ಅದಾದ ನಂತರ ನೀವು ಅಕಸ್ಮಾತ್ ಏನಾದರೂ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದರೆ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಆರ್ ಎಲ್ಸ್ ನೀವು ಅಗ್ರಿಮೆಂಟ್ ಏನಾದರೂ ಮಾಡ್ಕೊಳ್ಳೋ ಒಂದು ಇದರಲ್ಲಿದೆ, ಸ್ಟೇಜಲ್ಲಿದ್ದರೆ ಸೊ ಅಗ್ರಿಮೆಂಟು ಮಾಡ್ಕೋಬೋದು ಸರ್. ಸೊ ನಮ್ಮದೊಂದು ಟೈಡ್ ಅಪ್ ಬ್ಯಾಂಕ್ ಬಂದು LIC HFL ಬ್ಯಾಂಕಲ್ಲಿ ನಿಮಗೆ ಅಪ್ ಟಿಲ್ 70 to 75% ಲೋನ್ ಆಗುತ್ತೆ ಸರ್.